ಸಿದ್ದರಾಮಯ್ಯ ಅವರಿಗೆ 3 ಕಂಟಕ ಕಾಡ್ತಾ ಇದೆ. ಈ ನಡುವೆ ನಾಳೆ ಈ ಪಾಯಿಂಟ್ ರೈಸ್ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಏನು, ಆ ಕಮಿಷನರ್ ಹೇಳ್ತಾರೆ ಒಂದು ಮಾತನ್ನು, ನಮ್ಮ ಜಾಗ ನಮಗೆ ವಾಪಸ್ ಬಂದಿದೆ, ಸಂತೋಷ ಅಂತ. ಕೇಳಿಸ್ಕೊಂಡ್ರ ನೀವು? ನಮ್ಮ ಜಾಗ ನಮ್ಗೆ ವಾಪಸ್ ಬಂದಿದೆ, ಆದರೆ ಅಕ್ರಮ ಆಗಿದೆ ಅಂತ ಅವರು ಒಪ್ಕೊಂಡ್ರ ಬಹುಶಃ ಹೈಲೈಟ್ ಆಗುತ್ತೆ ನಾಳೆ. ಈಗ ಸಿದ್ದರಾಮಯ್ಯನವರಿಗೆ ಮುಂದೈತೆ ಇಡಿ ಹಬ್ಬ. ಏನದು? ಕಂಟಕ 1. ಇಡಿ ಅಧಿಕಾರಿಗಳು ಸುಮ್ಮನೆ ತನಿಖೆ ಮಾಡಲ್ಲ. ಯಾಕೆ ಬಂದರು ಇಡಿ ಅಧಿಕಾರಿಗಳು? ಇಡಿ ಎಂಟ್ರಿಗೂ ಮುನ್ನ ದೂರು ದಾಖಲಾಗಿರಬೇಕು. ಮುಡಾ ಹಗರಣದಲ್ಲಿ ಲೋಕಾಯುಕ್ತ ಕೇಸಾಗಿದೆ, ಅದೇ ಆಧಾರದಲ್ಲಿ ಇಡಿ ತನಿಖೆ ನಡೆಸಬಹುದು. ಬೇನಾಮಿ ಆಸ್ತಿ ಗಳಿಕೆ ಆರೋಪದಡಿ ತನಿಖೆ ನಡೆಸಬಹುದು. ಏನು ಬೇನಾಮಿ ಆಸ್ತಿ? ಸಿದ್ದರಾಮಯ್ಯ ಅವರಿಗೆ 3 ಕಂಟಕ ಇದೆ. ಏನು? ಕಂಟಕ 2, ಸಿದ್ದರಾಮಯ್ಯ ಮೇಲೆ ಹಣಕಾಸು ಅವ್ಯವಹಾರ ಆರೋಪ. ಎಲ್ಲಿ ದುಡ್ಡೇ ಹೋಗಿಲ್ಲಲ್ಲ. ಮುಡಾದ ಬರೋಬ್ಬರಿ 387 ಕೋಟಿ ರೂಪಾಯಿ ಹಣ ಬೇರೆ ಕ್ಷೇತ್ರಗಳ ಅಭಿವೃದ್ಧಿಗೆ ಬಳಸಿದ್ದಾರಂತೆ ಇಂಥ ಒಂದು ದೂರು ಬಂದಿದೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ವಿರುದ್ಧ ಕೇಸು. ಆ 387 ಮೂಡಾದ ದುಡ್ಡನ್ನು ವರುಣಾ ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಮಾಡಲಾಗಿದೆಯಂತೆ. ಕಾನೂನು ಬಾಹಿರವಾಗಿ ಮೂಡಾ ಹಣವನ್ನು ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲಿ ಬಳಕೆ ಮಾಡಲಾಯ್ತಾ? ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದರೆ, ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಯಾರು? ನಟರಾಜ್ ಅನ್ನೋರು, ಮೂಡಾದ ನಿವೃತ್ತ ಅಧಿಕಾರಿ. ಅವ್ರು ಹೇಳ್ತಾರೆ, ಮೂಡಾದ ಬರೋಬ್ಬರಿ 387 ಕೋಟಿ ರೂಪಾಯಿ ಹಣವನ್ನು ಬೇರೆ ಕಡೆಗೆ, ಅಂದರೆ ಸೇಮ್ ವಾಲ್ಮೀಕಿ ನಿಗಮ ಹಗರಣದ ಥರ. ವಾಲ್ಮೀಕಿ ನಿಗಮದಲ್ಲಿ ಏನಾಗುತ್ತೆ, ದುಡ್ಡು ದುರ್ಬಳಕೆ ಆಗುತ್ತೆ. ಇಲ್ಲಿ ದುರ್ಬಳಕೆ ಗೊತ್ತಿಲ್ಲ, ಬೇರೆ ಕ್ಷೇತ್ರಕ್ಕೆ ಯೂಸ್ ಮಾಡಿದ್ದಾರೆ. ಅದು ಕಾನೂನಲ್ಲಿ ಅವಕಾಶ ಇದೆಯಲ್ಲೋ ಗೊತ್ತಿಲ್ಲ. ಆದರೆ ಇಡಿ ಬಂದಾಗ ಅದನ್ನೆಲ್ಲ ನೋಡಿದ್ರೆ ಬಾರಪ್ಪ ಒಳಗೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಕಂಟಕ ನಂಬರ್ 3, IT ದಾಳಿ ವೇಳೆ ಸಿಕ್ಕಿದ್ದು ಮೂಡಾ ಹಣನ. ಬೆಂಗಳೂರಲ್ಲಿ ಒಂದು ದೊಡ್ಡ ದುಡ್ಡು ಸಿಕ್ಕಿತ್ತು, ನೆನಪಿದೆ ನಿಮಗೆ? 2023 ಅಕ್ಟೋಬರ್ನಲ್ಲಿ ಬೆಂಗಳೂರಿನಲ್ಲಿ ಕೋಟಿಗಟ್ಟಲೆ ದುಡ್ಡು ಬಂದಿತ್ತು, ನೆನಪಾಯ್ತಾ? ಬೆಂಗಳೂರು ರೇಡಾದಾಗ IT. ಆ ದುಡ್ಡು ಯಾರ್ದು? ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ IT ದಾಳಿ ಆಗಿತ್ತು. ಫ್ಲ್ಯಾಶ್ ಬ್ಯಾಕ್ ಹೋಗಿ, ಉದ್ಯಮಿ ಗುತ್ತಿಗೆದಾರರ ಮನೆಯಲ್ಲಿ 40 ಕೋಟಿ ಹಣ ಪತ್ತೆ ಆಯಿತು. ಆಮೇಲೆ ಆತ ಸತ್ತೋಗ್ಬಿಡ್ತಾರೆ. ಅಂದು ಸಿಕ್ಕ ಹಣ ಸಚಿವರಿಗೆ ಸೇರಿದ್ದು ಎನ್ನಲಾಗ್ತಾ ಇದೆ. ಈ ನಡುವೆ ಆ ಹಣ ಮೂಡಾಗೆ ಸಂಬಂಧಪಟ್ಟ ಹಣ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನಟರಾಜ್ ಎನ್ನೋರೊಂದು ದೂರು ಕೊಟ್ಟಿದ್ದರು. ಆ ದೂರು ಮತ್ತು ಸ್ನೇಹಮಯಿ ಕೃಷ್ಣ ದೂರು ಹಿನ್ನೆಲೆಯಲ್ಲಿ ಕೇಸು ದಾಖಲಿಸಿಕೊಂಡಿದೆ. ಇಡಿಯ ಒಂದು ಸೆಕ್ಷನ್ 17 ಸೆಕ್ಷನಲ್ಲಿ ಸರ್ಚ್ ಆ್ಯಂಡ್ ಸೀಸರ್ ಅಂತ ಒಂದು ಬರುತ್ತೆ. PMLA ಆ್ಯಕ್ಟ್ ಇದಕ್ಕೆ ಅನ್ವಯವಾಗುತ್ತೆ. ಈ 387 ಕೋಟಿ ರೂಪಾಯಿ ಅಲ್ಲಿ ಬಚಾವಾದರೂ ಕೂಡ ನಾನು ಹೇಳ್ತಾ ಇದ್ದೆ, ಅಲ್ಲಿ ಸಿಕ್ಕಾಕೊಂಡ್ರೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು ಸಿಕ್ಕಾಕೋಬೋದು, ಸಿದ್ದರಾಮಯ್ಯ ಅಲ್ಲ. ಬಟ್ ಈ ಕೇಸಲ್ಲಿ 387 ಕೋಟಿ ರೂಪಾಯಲ್ಲಿ ಹೇಗೆ ವಾಲ್ಮೀಕಿ ಹಗರಣದಲ್ಲಿ ಡೈರೆಕ್ಟಾಗಿ ಬಂದು ನಾಗೇಂದ್ರನನ್ನು ಇಡಿ ಬಂಧಿಸತ್ತೋ ಅಂಥ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ. ಆ ಕ್ಲಾಸ್ ಇದೆಯಲ್ಲ, 17 ಕ್ಲಾಸ್ ಒಂದು ಇದೆ, ಸರ್ಚ್ ಆ್ಯಂಡ್ ಸೀಸರ್ ಅಂತ. ಎಲ್ಲಿ ಬೇಕಿದ್ರೂ ಅಟ್ಯಾಕ್ ಮಾಡ್ಬೋದು ಇಡಿ ಅಧಿಕಾರಿಗಳು, ಎಲ್ಲಿ ಬೇಕಿದ್ರೂ ನುಗ್ಗ್ಬೋದು, ಬಾಗಿಲು ಹೊಡಿಬೋದು, ಅದೆಲ್ಲ ಇದೆ. ಸೊ ಅದು ಕಂಟಕವಾಗತ್ತೆ ಅಂತ ನನಗನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಇಡಿ ಹೆಂಗೆ ಕಾಡ್ತಾ ಇದೆ ಸಿದ್ದರಾಮಯ್ಯನವರನ್ನು ಅಂತೇಳಿ, ನಟರಾಜ್ ಅನ್ನುವಂಥ ಮಾಜಿ ಅಧಿಕಾರಿಯೊಬ್ಬರು ಇಡಿಗೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ವೆರಿ ಸ್ಟ್ರಾಂಗ್ ಆಗುವ ಸಾಧ್ಯತೆ ಇದೆ. ಸರಿನೋ ತಪ್ಪೋ, ಅರೆಸ್ಟ್ ಆದ್ರಂತೂ ರಾಜೀನಾಮೆ ಕೊಡಲೇಬೇಕಾಗತ್ತೆ. ಅಂಥ ಪರಿಸ್ಥಿತಿ ಉಂಟಾಗ್ಬೋದಾ? ಸಿದ್ದರಾಮಯ್ಯ ಪತ್ನಿ ಸೈಟ್ ವಾಪಸ್ ಕೊಡ್ತಾ ಇದ್ದ ಹಾಗೆ ದೋಸ್ತಿ ನಾಯಕರು ಈ ಕಡೆ ಅಲರ್ಟ್ ಆಗಿದ್ದಾರೆ. ಸೈಟ್ ಕೊಟ್ಟರೆ ತಪ್ಪು ಸರಿ ಹೋಗುತ್ತಾ, CM ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಅದಾದ ನಂತರ ಸಿದ್ದರಾಮಯ್ಯನವರಿಗೆ ಇಡಿ ಸಂಕಷ್ಟ ಏನು ಅಂತ ಹೇಳ್ತೇನೆ. ರಾಜೀನಾಮೆ ಕೊಡುವ ಸಂದರ್ಭ ಬಂದಿದೆ ಇವತ್ತು. ದಸರಾದಲ್ಲಿ CM ಭಾಗವಹಿಸುವುದೇ ಡೌಟ್. ನನಗನ್ಸಿದ್ದು ಪುಷ್ಪಾರ್ಚನೆ ಮಾಡೋದ್ರ ಮೊದಲು ರಾಜೀನಾಮೆ ಕೊಟ್ಟಿರ್ತಾರೆ. ರಾಜೀನಾಮೆ ಕೊಡುವ ಸಂದರ್ಭ ಬಂದಿದೆ. ಸಿದ್ದರಾಮಯ್ಯರನ್ನ ಯೂಟರ್ನ್ CM ಅನ್ಬೋದಾ? ನನ್ನನ್ನು ಸುಳ್ಳುಗಾರ ಅಂತಾರೆ. ಇವರ ಒಂದೊಂದು ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬೋದು. ಇನ್ನು ಮುಂದಕ್ಕೆ ನನ್ನನ್ನು ಅದೇ ಅಂಥದ್ದು ಹಿಟ್ ಆ್ಯಂಡ್ ರನ್ನು ಅಂತಾರೆ. ಕುಮಾರಸ್ವಾಮಿದು ಹಿಟ್ ಆ್ಯಂಡ್ ರನ್ ಅಂತಾರೆ ಹೇಳಿಕೆ. ನಿಮ್ಮದು ಯಾವುದು ರನ್ನು?
ಯೂಟರ್ನನ್ನು ನಿಮ್ಮದು ಯೂಟರ್ನ್ ಸಿದ್ದರಾಮಯ್ಯ ಅವರು ಅಂತ ಕರೆಯೋದ ಇನ್ನು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ. ಇಷ್ಟೊಂದು ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ತಾವುಗಳು ಇಷ್ಟೊಂದು ಆರೋಪಗಳನ್ನು ಹೊತ್ಕೊಂಡು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಹೊಗಳು ಭಟ್ಟರನ್ನ ನಂಬಿ ಸಿದ್ದರಾಮಯ್ಯ ಕೆಟ್ರು. ಇವಾಗ ಇಡೀ ಕೇಸು ದಾಖಲಾದ ನಂತರ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು ಲಾಗೂ ಆದ ನಂತರ ಈಗ ಹಿಂದಿರುಗಿಸುವಂಥ ಕೆಲಸ ಮಾಡಿದರೆ 2.5 ತಿಂಗಳು ಹಿಂದೆ ಕೊಟ್ಟಿದ್ದಿದ್ರೆ ಸಿದ್ದರಾಮಯ್ಯ ಸಾಹೇಬರೇ ಇವತ್ತು ನೀವು ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವೂ ಆಗ್ತಿರಲಿಲ್ಲ. ಈಗ ಸೈಟಿಗೋಸ್ಕರ ನೀವು ಚೇರ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿಯೂ ಬರ್ತಾ ಇರಲಿಲ್ಲ. ನೀವು ಸೂಕ್ತವಾದಂತಹ ಸಲಹೆಗಾರರನ್ನ ಜೊತೆಲಿ ಇಟ್ಕೊಳ್ಳೋದಲ್ಲೇ ಬರೀ ನಿಮಗೆ ಬಹುಪರಾಕ್ ಹಾಕೊಳ್ಳೋರನ್ನ ಇಟ್ಕೊಂಡು ಹೋಗಿದ್ರಿಂದಾಗಿ ನಿಮಗಿಂಥ ಪರಿಸ್ಥಿತಿ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಅವರಿಗೆ 3 ಕಂಟಕ ಕಾಡ್ತಾ ಇದೆ. ಈ ನಡುವೆ ನಾಳೆ ಈ ಪಾಯಿಂಟ್ ರೈಸ್ ಆಗ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಏನು, ಆ ಕಮಿಷನರ್ ಹೇಳ್ತಾರೆ ಒಂದು ಮಾತನ್ನು, ನಮ್ಮ ಜಾಗ ನಮಗೆ ವಾಪಸ್ ಬಂದಿದೆ, ಸಂತೋಷ ಅಂತ. ಕೇಳಿಸ್ಕೊಂಡ್ರೆ ನೀವು, ನಮ್ಮ ಜಾಗ ನಮ್ಗೆ ವಾಪಸ್ ಬಂದಿದೆ, ಆದರೆ ಅಕ್ರಮ ಆಗಿದೆ ಅಂತ ಅವರು ಒಪ್ಕೊಂಡ್ರ ಬಹುಶಃ ಅದು ಹೈಲೈಟ್ ಆಗುತ್ತೆ ನಾಳೆ. ಈಗ ಸಿದ್ದರಾಮಯ್ಯನವರಿಗೆ ಮುಂದೈತೆ ಇಡಿ ಹಬ್ಬ. ಏನದು? ಕಂಟಕ 1. ಇಡಿ ಅಧಿಕಾರಿಗಳು ಸುಮ್ಮನೆ ತನಿಖೆ ಮಾಡಲ್ಲ. ಯಾಕೆ ಬಂದರು ಇಡಿ ಅಧಿಕಾರಿಗಳು? ಇಡಿ ಎಂಟ್ರಿಗೂ ಮುನ್ನ ದೂರು ದಾಖಲಾಗಿರಬೇಕು. ಮುಡಾ ಹಗರಣದಲ್ಲಿ ಲೋಕಾಯುಕ್ತ ಕೇಸಾಗಿದೆ, ಅದೇ ಆಧಾರದಲ್ಲಿ ಇಡಿ ತನಿಖೆ ನಡೆಸಬಹುದು. ಬೇನಾಮಿ ಆಸ್ತಿ ಗಳಿಕೆ ಆರೋಪದಡಿ ತನಿಖೆ ನಡೆಸಬಹುದು. ಏನು ಬೇನಾಮಿ ಆಸ್ತಿ? ಸಿದ್ದರಾಮಯ್ಯ ಅವರಿಗೆ 3 ಕಂಟಕ ಇದೆ. ಏನು? ಕಂಟಕ 2, ಸಿದ್ದರಾಮಯ್ಯ ಮೇಲೆ ಹಣಕಾಸು ಅವ್ಯವಹಾರ ಆರೋಪ. ಎಲ್ಲಿ ದುಡ್ಡೇ ಹೋಗಿಲ್ಲಲ್ಲ. ಮುಡಾದ ಬರೋಬ್ಬರಿ 387 ಕೋಟಿ ರೂಪಾಯಿ ಹಣ ಬೇರೆ ಕ್ಷೇತ್ರಗಳ ಅಭಿವೃದ್ಧಿಗೆ ಬಳಸಿದ್ದಾರಂತೆ ಇಂಥ ಒಂದು ದೂರು ಬಂದಿದೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ವಿರುದ್ಧ ಕೇಸು. ಆ 387 ಮೂಡಾದ ದುಡ್ಡನ್ನು ವರುಣಾ ಶ್ರೀರಂಗಪಟ್ಟಣ ಕ್ಷೇತ್ರದ ಅಭಿವೃದ್ಧಿಗೆ ಬಳಕೆ ಮಾಡಲಾಗಿದೆಯಂತೆ. ಕಾನೂನು ಬಾಹಿರವಾಗಿ ಮೂಡಾ ಹಣವನ್ನು ಸಿದ್ದರಾಮಯ್ಯನವರ ಕಾಲಾವಧಿಯಲ್ಲಿ ಬಳಕೆ ಮಾಡಲಾಯ್ತಾ? ಈ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದರೆ, ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಯಾರು? ನಟರಾಜ್ ಅನ್ನೋರು, ಮೂಡಾದ ನಿವೃತ್ತ ಅಧಿಕಾರಿ. ಅವ್ರು ಹೇಳ್ತಾರೆ, ಮೂಡಾದ ಬರೋಬ್ಬರಿ 387 ಕೋಟಿ ರೂಪಾಯಿ ಹಣವನ್ನು ಬೇರೆ ಕಡೆಗೆ, ಅಂದರೆ ಸೇಮ್ ವಾಲ್ಮೀಕಿ ನಿಗಮ ಹಗರಣದ ಥರ. ವಾಲ್ಮೀಕಿ ನಿಗಮದಲ್ಲಿ ಏನಾಗುತ್ತೆ, ದುಡ್ಡು ದುರ್ಬಳಕೆ ಆಗುತ್ತೆ. ಇಲ್ಲಿ ದುರ್ಬಳಕೆ ಗೊತ್ತಿಲ್ಲ, ಬೇರೆ ಕ್ಷೇತ್ರಕ್ಕೆ ಯೂಸ್ ಮಾಡಿದ್ದಾರೆ. ಅದು ಕಾನೂನಲ್ಲಿ ಅವಕಾಶ ಇದೆಯಲ್ಲೋ ಗೊತ್ತಿಲ್ಲ. ಆದರೆ ಇಡಿ ಬಂದಾಗ ಅದನ್ನೆಲ್ಲ ನೋಡಿದ್ರೆ ಬಾರಪ್ಪ ಒಳಗೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ. ಕಂಟಕ ನಂಬರ್ 3, IT ದಾಳಿ ವೇಳೆ ಸಿಕ್ಕಿದ್ದು ಮೂಡಾ ಹಣನ ಬೆಂಗಳೂರಲ್ಲಿ ಒಂದು ದೊಡ್ಡ ದುಡ್ಡು ಸಿಕ್ಕಿತ್ತು. ನೆನಪಿದೆ ನಿಮಗೆ? 2023 ಅಕ್ಟೋಬರ್ನಲ್ಲಿ ಬೆಂಗಳೂರಿನಲ್ಲಿ ಕೋಟಿಗಟ್ಟಲೆ ದುಡ್ಡು ಬಂದಿತ್ತು. ನೆನಪಾಯ್ತಾ? ಬೆಂಗಳೂರು ರೇಡಾದಾಗ IT. ಆ ದುಡ್ಡು ಯಾರ್ದು? ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ IT ದಾಳಿ ಆಗಿತ್ತು. ಫ್ಲ್ಯಾಶ್ ಬ್ಯಾಕ್ ಹೋಗಿ, ಉದ್ಯಮಿ ಗುತ್ತಿಗೆದಾರರ ಮನೆಯಲ್ಲಿ 40 ಕೋಟಿ ಹಣ ಪತ್ತೆ ಆಯಿತು. ಆಮೇಲೆ ಆತ ಸತ್ತೋಗ್ಬಿಡ್ತಾರೆ. ಅಂದು ಸಿಕ್ಕ ಹಣ ಸಚಿವರಿಗೆ ಸೇರಿದ್ದು ಎನ್ನಲಾಗ್ತಾ ಇದೆ. ಈ ನಡುವೆ ಆ ಹಣ ಮೂಡಾಗೆ ಸಂಬಂಧಪಟ್ಟ ಹಣ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ನಟರಾಜ್ ಎನ್ನೋರೊಂದು ದೂರು ಕೊಟ್ಟಿದ್ದರು. ಆ ದೂರು ಮತ್ತು ಸ್ನೇಹಮಯಿ ಕೃಷ್ಣ ದೂರು ಹಿನ್ನೆಲೆಯಲ್ಲಿ ಕೇಸು ದಾಖಲಿಸಿಕೊಂಡಿದೆ. ಇಡಿಯ ಒಂದು ಸೆಕ್ಷನ್ 17 ಸೆಕ್ಷನಲ್ಲಿ ಸರ್ಚ್ ಆ್ಯಂಡ್ ಸೀಸರ್ ಅಂತ ಒಂದು ಬರುತ್ತೆ. PMLA ಆ್ಯಕ್ಟ್ ಇದಕ್ಕೆ ಅನ್ವಯವಾಗುತ್ತೆ. ಈ 387 ಕೋಟಿ ರೂಪಾಯಿ ಅಲ್ಲಿ ಬಚಾವಾದರೂ ಕೂಡ ನಾನು ಹೇಳ್ತಾ ಇದ್ದೆ, ಅಲ್ಲಿ ಸಿಕ್ಕಾಕೊಂಡ್ರೆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜು ಸಿಕ್ಕಾಕೋಬೋದು, ಸಿದ್ದರಾಮಯ್ಯ ಅಲ್ಲ. ಬಟ್ ಈ ಕೇಸಲ್ಲಿ 387 ಕೋಟಿ ರೂಪಾಯಲ್ಲಿ ಹೇಗೆ ವಾಲ್ಮೀಕಿ ಹಗರಣದಲ್ಲಿ ಡೈರೆಕ್ಟಾಗಿ ಬಂದು ನಾಗೇಂದ್ರನನ್ನು ಇಡಿ ಬಂಧಿಸತ್ತೋ ಅಂಥ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ. ಆ ಕ್ಲಾಸ್ ಇದೆಯಲ್ಲ, 17 ಕ್ಲಾಸ್ ಒಂದು ಇದೆ, ಸರ್ಚ್ ಆ್ಯಂಡ್ ಸೀಸರ್ ಅಂತ. ಎಲ್ಲಿ ಬೇಕಿದ್ರೂ ಅಟ್ಯಾಕ್ ಮಾಡ್ಬೋದು ಇಡಿ ಅಧಿಕಾರಿಗಳು, ಎಲ್ಲಿ ಬೇಕಿದ್ರೂ ನುಗ್ಗ್ಬೋದು, ಬಾಗಿಲು ಹೊಡಿಬೋದು, ಅದೆಲ್ಲ ಇದೆ. ಸೊ ಅದು ಕಂಟಕವಾಗತ್ತೆ ಅಂತ ನನಗನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಇಡಿ ಹೆಂಗೆ ಕಾಡ್ತಾ ಇದೆ ಸಿದ್ದರಾಮಯ್ಯನವರನ್ನು ಅಂತೇಳಿ, ನಟರಾಜ್ ಅನ್ನುವಂಥ ಮಾಜಿ ಅಧಿಕಾರಿಯೊಬ್ಬರು
ಇಡಿಗೊಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ವೆರಿ ಸ್ಟ್ರಾಂಗ್ ಆಗೋ ಸಾಧ್ಯತೆ ಇದೆ. ಸರಿನೋ ತಪ್ಪೋ, ಅರೆಸ್ಟ್ ಆದ್ರಂತೂ ರಾಜೀನಾಮೆ ಕೊಡಲೇಬೇಕಾಗತ್ತೆ. ಅಂಥ ಪರಿಸ್ಥಿತಿ ಉಂಟಾಗ್ಬೋದಾ? ಸಿದ್ದರಾಮಯ್ಯ ಪತ್ನಿ ಸೈಟ್ ವಾಪಸ್ ಕೊಡ್ತಾ ಇದ್ದ ಹಾಗೆ ದೋಸ್ತಿ ನಾಯಕರು ಈ ಕಡೆ ಅಲರ್ಟ್ ಆಗಿದ್ದಾರೆ. ಸೈಟ್ ಕೊಟ್ಟರೆ ತಪ್ಪು ಸರಿ ಹೋಗುತ್ತಾ, CM ರಾಜೀನಾಮೆ ಕೊಡಬೇಕು, ತನಿಖೆ ಎದುರಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಅದಾದ ನಂತರ ಸಿದ್ದರಾಮಯ್ಯನವರಿಗೆ ಇಡಿ ಸಂಕಷ್ಟ ಏನು ಅಂತ ಹೇಳ್ತೀನಿ. ರಾಜೀನಾಮೆ ಕೊಡುವ ಸಂದರ್ಭ ಬಂದಿದೆ ಇವತ್ತು. ದಸರಾದಲ್ಲಿ ಸಿಎಂ ಭಾಗವಹಿಸುವುದೇ ಡೌಟ್. ನನಗನ್ಸುತ್ತೆ ಪುಷ್ಪಾರ್ಚನೆ ಮಾಡೋದ್ರ ಮೊದಲು ರಾಜೀನಾಮೆ ಕೊಟ್ಟಿರ್ತಾರೆ. ರಾಜೀನಾಮೆ ಕೊಡುವ ಸಂದರ್ಭ ಬಂದಿದೆ. ಸಿದ್ದರಾಮಯ್ಯರನ್ನ ಯೂಟರ್ನ್ ಸಿಎಂ ಅನ್ಬೋದಾ? ನನ್ನನ್ನು ಸುಳ್ಳುಗಾರ ಅಂತಾರೆ. ಇವರ ಒಂದೊಂದು ಹೇಳಿಕೆಗಳನ್ನು ನೋಡಿದ್ರೆ ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬೋದು. ಇನ್ನು ಮುಂದಕ್ಕೆ ನನ್ನನ್ನು ಅದೇ ಅಂಥದ್ದು ಹಿಟ್ ಆ್ಯಂಡ್ ರನ್ನು ಅಂತಾರೆ. ಕುಮಾರಸ್ವಾಮಿದು ಹಿಟ್ ಆ್ಯಂಡ್ ರನ್ ಅಂತಾರೆ ಹೇಳಿಕೆ. ನಿಮ್ಮದು ಯಾವುದು ರನ್ನು? ಯೂಟರ್ನ್ ರನ್ನ ನಿಮ್ಮದು? ಯೂಟರ್ನ್ ಸಿದ್ದರಾಮಯ್ಯ ಅವರು ಅಂತ ಕರೆಯೋದ ಇನ್ನು? ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ. ಇಷ್ಟೊಂದು ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ತಾವುಗಳು, ಇಷ್ಟೊಂದು ಆರೋಪಗಳನ್ನು ಹೊತ್ಕೊಂಡು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ತತ್ಕ್ಷಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಹೊಗಳು ಭಟ್ಟರನ್ನ ನಂಬಿ ಸಿದ್ದರಾಮಯ್ಯ ಕೆಟ್ರು. ಇವಾಗ ಇಡಿ ಕೇಸು ದಾಖಲಾದ ನಂತರ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು ಲಾಗೂ ಆದ ನಂತರ ಈಗ ಹಿಂದಿರುಗಿಸುವಂಥ ಕೆಲಸ ಮಾಡಿದ್ದಾರೆ. 2.5 ತಿಂಗಳು ಹಿಂದೆ ಕೊಟ್ಟಿದ್ದಿದ್ರೆ ಸಿದ್ದರಾಮಯ್ಯ ಸಾಹೇಬರೇ, ಇವತ್ತು ನೀವು ನಿಮ್ಮ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶವೂ ಆಗ್ತಿರಲಿಲ್ಲ. ಈ ಸೈಟಿಗೋಸ್ಕರ ನೀವು ಚೇರ್ನ ಕಳ್ಕೊಳ್ಳುವಂಥ ಪರಿಸ್ಥಿತಿನೂ ಬರ್ತಾ ಇರಲಿಲ್ಲ. ನೀವು ಸೂಕ್ತವಾದಂತಹ ಸಲಹೆಗಾರರನ್ನ ಜೊತೆಲಿ ಇಟ್ಕೊಳ್ಳೋದಲ್ಲೇ ಬರೀ ನಿಮಗೆ ಬಹುಪರಾಕ್ ಹಾಕೊಳ್ಳೋರನ್ನ ಇಟ್ಕೊಂಡು ಹೋಗಿದ್ರಿಂದಾಗಿ ನಿಮಗಿಂಥ ಪರಿಸ್ಥಿತಿ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.